ಕಬ್ಬಿನಾಲೆ ಫುಲ್ ಡೆನ್ಸ್ ಫಾರೆಸ್ಟ್. ಈ ಕಡೆ ಕಾಡೆಮ್ಮೆ, ಚಿರತೆ ಸ್ವಲ್ಪ ಹೆಚ್ಚಿಗೆ ಇದೆ ಅಂತೆ. ಸೊ ಈ ಫಾರೆಸ್ಟ್ ಎಕ್ಸಿಟಲ್ಲಿ ಹೋದರೆ ನಿಮಗೆ ಆಗುಂಬೆ ಎಂಟ್ರಿ ಪಾಯಿಂಟ್ ಸಿಗುತ್ತೆ. ನಾವೀಗ ಸೋಮೇಶ್ವರ ವೈಲ್ಡ್ ಲೈಫ್ ಸೆಂಚುರಿ ಒಳಗೆ ಎಂಟ್ರಾಗಿ ಒಂದು 3 ಕಿಲೋಮೀಟ್ರ್ ಬಂದ್ವಿ. ಇನ್ನು ಆಗುಂಬೆ 18 ಅಂದರೆ 12 ಘಾಟಿ ಅಂದರೆ ಇನ್ನೊಂದು 6ರಿಂದ 7 ಕಿಲೋಮೀಟ್ರ್ ಸೋಮೇಶ್ವರ. ಸೈಕ್ಲಿಂಗ್ ಮಾಡಿ ಸ್ವಲ್ಪ ಗ್ಯಾಪ್ ಆಯಿತು, ಹಾಗಾಗಿ ಆಯಾಸ ಅನ್ನಿಸ್ತಾ ಇದೆ. ಬಟ್ ಸ್ಟಾರ್ಟಿಂಗಲ್ಲಿ ಅದು ಹಂಗೆ, ಅದು ಇವನ್ ಟ್ರೆಕ್ಕಿಂಗ್ ಆಗಲಿ, ಸೈಕ್ಲಿಂಗ್ ಆಗಲಿ, ವಾಕಿಂಗ್ ಆಗಲಿ, ಫಸ್ಟು 1 ಅವರ್ 2 ಅವರ್ ಆಯಾಸ ಜಾಸ್ತಿ ಅನಿಸುತ್ತೆ. ಅದಾದಮೇಲೆ ನಮ್ಮ ಬಾಡಿ ಅಡ್ಜಸ್ಟ್ ಆದಮೇಲೆ ಮತ್ತೆ ಸರಿಯಾಗುತ್ತೆ. ಹಸುಗಳು ಯಾರ್ದಿದು ಕಾಡಲ್ಲಿ, ಸುಮಾರು ದೂರ ಊರಿಲ್ಲ ಇಂಥದ್ದಿಲ್ಲ. ಓಯ್ ಮಾತಾಡಿದ್ರೆ ಎನರ್ಜಿ ಹೋಗುತ್ತಂತ, ಅದಕ್ಕೆ ಸೈಲೆಂಟಾಗಿ ಹೋಗ್ತಾಯಿದ್ದೀವಿ. ಬೆಟ್ಟ ಹತ್ಕೊಂಡು ಹೋಗ್ಬೇಕು, ಆಗುಂಬೆ ಘಾಟ್ ಹತ್ತಬೇಕು ನಾವು. ಸುಮಾರು ದಿನ ಆಯಿತು, 6 ತಿಂಗಳ ಮೇಲೆ ಆಯಿತು ನಾವು ಸೈಕ್ಲಿಂಗ್ ಮಾಡಿ. ಸ್ವಲ್ಪ ಇದು ಕೋಸ್ಟಲ್ ಏರಿಯಾ ಇರೋದ್ರಿಂದ ಹ್ಯೂಮಿಡಿಟಿ ಹೆಚ್ಚಿಗೆ. ಆರಾಮಿದೆ ರೋಡಲ್ಲಿ, ಯಾರು ಇರಲ್ಲ. ಬೆಸ್ಟ್ ಪ್ಲೇಸ್ ಇದೆ ಸೈಕ್ಲಿಂಗಿಗೆ. ಕಾಡು, ಡೆನ್ಸ್ ಫಾರೆಸ್ಟ್. ಇಲ್ಲಿ ಮತ್ತೆ ಒಂದು ದೊಡ್ಡ ಅಪ್ ಸಿಕ್ಕಿತ್ತು, ಅದನ್ನು ದಾಟ್ಕೊಂಡು ಮುಂದೆ ಹೋಗ್ತಾಯಿದ್ದೀವಿ. ಈ ರೋಡು ಆಲ್ಮೋಸ್ಟ್ 10-12 ಕಿಲೋಮೀಟ್ರು ಜೀರೋ ಟ್ರಾಫಿಕ್ ಅಂತ ಹೇಳ್ಬೋದು. ಯಾಕೆಂದರೆ ಇದು ಒಂದು ಡೆನ್ಸ್ ಫಾರೆಸ್ಟು, ಆಮೇಲೆ ಇದು ಬರೀ ಲೋಕಲ್ ಮಾತ್ರ ಇರೋದು. ಸೊ ಹಾಗಾಗಿ ಫುಲ್ಲು ಜೀರೋ ಟ್ರಾಫಿಕ್ಕು. ಇನ್ನು ಸ್ವಲ್ಪ ಮುಂದೆ ಹೋದರೆ ನಮಗೆ ಕೂಡ್ಲು ತೀರ್ಥ ಜಂಕ್ಷನ್ ಸಿಗುತ್ತೆ. ಸೊ ಸೀತಾ ನದಿ ಇದು. ಸೋಮೇಶ್ವರ ಇಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ. ಸೊ ಆಗುಂಬೆ 10 ಕಿಲೋಮೀಟರ್, ಅಂದರೆ ಸೋಮೇಶ್ವರದಿಂದ 10 ಕಿಲೋಮೀಟರ್, ಟೋಟಲ್ 16 ಕಿಲೋಮೀಟರ್ ಇದೆ ಆಗುಂಬೆ ಟಾಪ್. ಇದೇ ಕೂಡ್ಲು ತೀರ್ಥ ಎಂಟ್ರಿ ಪಾಯಿಂಟ್. ಕೂಡ್ಲು ತೀರ್ಥ 15 ಕಿಲೋಮೀಟರ್.
ಇಲ್ಲಿಂದ ತುಂಬ ಚೆನ್ನಾಗಿದೆ ಫಾಲ್ಸ್ ಮಾತ್ರ. ಇಸ್ ದ ರೈಟ್ ಟೈಮ್. 15 ಕಿಲೋಮೀಟ್ರು ಹೋಗ್ಲಿಕ್ಕೂ ತುಂಬ ಚೆನ್ನಾಗಿದೆ ರೋಡು, ಸಿಂಗಲ್ ವೇ ಟಾರ್ ರೋಡು. ಸೊ ಅಲ್ಲಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು ನೀವು ಫಾಲ್ಸ್ ತನಕ. ಸೊ ನೀರಲ್ಲಿ ಆಟ ಎಲ್ಲ ಆಡ್ಬೋದು, ಚೆನ್ನಾಗಿದೆ. ಸೊ ಅದೆಲ್ಲ ಕಾಣಿಸ್ತಾ ಇರೋದು ಆಗುಂಬೆ ಟಾಪು. ಇಲ್ಲ ಸೀತಾ ನದಿ ನರ್ಸರಿ, ಇದೆಲ್ಲ ನರ್ಸರಿಗಳು ಎಲ್ಲ ಗೌರ್ಮೆಂಟ್ ಅನಿಸುತ್ತೆ. ಸರ್ಕಲ್ ಸೊ ಮೇಲೆ ಕಾಣ್ತಾ ಇರೋದೇ ಆಗುಂಬೆ ಎಲ್ಲ ಟಾಪು. ಸೊ ಆಲ್ಮೋಸ್ಟ್ 20 ಕಿಲೋಮೀಟ್ರ್ ನೋಡ್ಕೊಂಡು ಬಂದೆ ಬೆಳಗ್ಗೆಯಿಂದ ಈ ಜಂಕ್ಷನ್ ತನಕ. ಸೋಮೇಶ್ವರ ಮಯೂರ ಹೋಟ್ಲ್ ಅಂತ ಇಲ್ಲಿ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಟೂ ವೀಲರ್ 4 ವೀಲರ್ ಹತ್ಸೋದೇ ಕಷ್ಟ ಈ ಘಾಟಲ್ಲಿ. ಅಂಥದ್ರಲ್ಲಿ ಸೈಕಲ್ ಹತ್ತಿಸ್ಕೊಂಡು ಹೋಗ್ಬೇಕು. ನೋಡಬೇಕು ಹೇಗೆ ಹೋಗ್ತೀವಿ ಅಂತ. ನಾನು ಹೋಗ್ತಾ ಇರೋದು ಸ್ವಲ್ಪ ಟಫ್ ಇರುತ್ತೆ. ಸೊ ಆಲ್ಮೋಸ್ಟ್ ಒಂದು 10 ಕಿಲೋಮೀಟ್ರ್ ಇದೆ. ಸೊ 2 ಅವರ್ಸ್ ಬೇಕಂತೆ ಮಿನಿಮಮ್ಮು. ಆದಷ್ಟು ಸ್ಲೋ ಹೋಗ್ಬೇಕು. ಈ ರೋಡು ಸ್ಪೆಷಲಿ ಶಿವಮೊಗ್ಗದಿಂದ, ತೀರ್ಥಹಳ್ಳಿಯಿಂದ ಹೆಬ್ರಿಗೆ, ಆಮೇಲೆ ಉಡುಪಿಗೆ, ಮಂಗಳೂರಿಗೆ ಹೋಗಲಿಕ್ಕೆ ತುಂಬ ಅನುಕೂಲ. ಈ ಘಾಟು 24/7 ಆಲ್ಮೋಸ್ಟ್ ಜನ ಓಡಾಡ್ತಾ ಇರ್ತಾರೆ ಅಲ್ಲ ಇನ್ನು. ಸೊ ಟಾಪ್ ಹೋದರೆ ನಾವು ಎಲ್ಲಿಂದ ಬರ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಹಾಂ, ಸೊ ಅದು ನಾನು ಹೇಳ್ದಂಗೆ ಇದು ಆನೆಕಲ್ಲು. ಈ ಕಲ್ಲು ಆನೆಕಲ್ಲು, ಅಲ್ಲಿ ಬೋರ್ಡ್ ಕೂಡ ಹಚ್ಚಿದ್ದಾರೆ ಆನೆಕಲ್ಲು ಅಂತ. ಆನೆಕಲ್ಲು ಸ್ವಲ್ಪ ವ್ಯೂ ಕಾಣಿಸ್ತಾ ಇದೆ ಇವಾಗ ಮೇಲೆ ಬಂದಿದ್ದು. ನಾವು 2 ಅವರ್ಸ್ ಅಂತ ತಿಳ್ಕೊಂಡಿದ್ದೀವಿ, ಬಟ್ ಇನ್ನೂ ಹೆಚ್ಚಿಗೆ ಟೈಮ್ ಬೇಕಾಗುತ್ತೆ. ಇಲ್ಲಿ ಕಾಣಿಸ್ತಾ ಇರೋದು ಫಾಲ್ಸಿಗೆ ನಾವು ಹೋಗಿದ್ದು, ಒಣಕೆ ಫಾಲ್ಸ್ ಅಂತ. ತುಂಬ ಚೆನ್ನಾಗಿದೆ ಅದು. ಓ ಮೈ ಗಾಡ್, ಇದು ಫಾಲ್ಸ್. ಫಾಲ್ಸ್ ಮಾತ್ರ ಅದು ಒಂದು 5 to 6 ಕಿಲೋಮೀಟ್ರ್ ಆಗುತ್ತೆ ಬೇಸಿಕ್ ಕ್ಯಾಂಪಿಂದ. ಸೋಮೇಶ್ವರದಿಂದ 7 ಕಿಲೋಮೀಟ್ರ್. ಬಿಸಿಲು ಶುರುವಾಗಿದೆ. ಸ್ಟೀಪ್ ಅಪ್ಪು ಬಂದ್ಬಿಟ್ಟಿದೆ. ಇಲ್ಲಿ ಸುಧಾಕರ್ ರೆಸ್ಟ್ ಮಾಡ್ತಾ ಇದ್ದಾನೆ. ವೆರಿ ಚಾಲೆಂಜಿಂಗ್ ಇದೆ ಇದು. ಅಯ್ಯಪ್ಪ,
ಇದು ಆಗುಂಬೆ ಪೀಕ್ ಪಾಯಿಂಟ್, ಅದು ವ್ಯೂ ಪಾಯಿಂಟ್. ಸೊ ಇನ್ನೊಂದಾದರೆ ಆಲ್ಮೋಸ್ಟ್ ಮುಗ್ದಂಗೆ ಆಗುಂಬೆ ನಮ್ಮದು. ಸೊ ಇದು ವ್ಯೂ ಪಾಯಿಂಟು. ಆಲ್ಮೋಸ್ಟ್ ಬಂದಾಯಿತು. ನಮ್ಮದು ಹುಡುಗ ಎಲ್ಲಿ ನಮ್ಮ ಜರ್ನಿ ಆಗುಂಬೆಗೆ ಮುಗ್ದಿಲ್ಲ. ಸೊ ಇನ್ನೂ ಕಂಟಿನ್ಯೂ ಮಾಡಬೇಕಾಗುತ್ತೆ ಶಿವಮೊಗ್ಗ ತನಕ. ಸೊ ಟೋಟಲ್ ನಮಗೆ 160 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಮುನಿಯಾಲಿಂದ ಶಿವಮೊಗ್ಗಕ್ಕೆ ಇನ್ ಬಿಟ್ವೀನ್ ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಪ್ಲೇಸಸ್ ಕವರ್ ಮಾಡಿದ್ರೆ ನಮಗೆ 160 ಕಿಲೋಮೀಟ್ರ್ ಆಗುತ್ತಾ ಇದೆ. ಸೊ ಇಲ್ಲಿಂದು ಇನ್ನೂ ಶಿವಮೊಗ್ಗ 90 ಕಿಲೋಮೀಟ್ರ್ ಇರುತ್ತೆ. ಸೊ ಇವತ್ತು ಆದಷ್ಟು ನಾವು ಹೆಚ್ಚಿಗೆ ಕಿಲೋಮೀಟ್ರ್ ಹೋದರೆ ನಾಳೆ ಹಾಫ್ ಡೇ ಮಾಡ್ಬೇಕಂತ ಪ್ಲ್ಯಾನ್ ಇದೆ. ನಾಳೆ ಹಾಫ್ ಡೇ ಮಾಡಿಕೊಂಡು ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಸ್ ಹತ್ತಬೇಕಂತ ಪ್ಲ್ಯಾನ್ ಇದೆ. ಸೊ ಇವತ್ತು ಆದಷ್ಟು ತುಳಿಬೇಕು. ಇದು ಆಗುಂಬೆ ಊರು. ಮಾಲ್ಗುಡಿ ಡೇಸ್. ಆಗುಂಬೆ ಅಂದ್ಕೊಳ್ಳೆ ನಮಗೆ ನೆನಪಾಗೋದು ಮಾಲ್ಗುಡಿ ಡೇಸ್. ಸೊ ಇಲ್ಲಿ ಮಾಲ್ಗುಡಿ ಡೇಸ್ ಟೈಮಲ್ಲಿ ಶೂಟಿಂಗ್ ಆಗಿರೋದು ಈ ಮನೆ, ದೊಡ್ಡ ಮನೆ ಅಂತ ಕರೀತಾರೆ. ಅಲ್ಲಿ ತೋರಿಸ್ತೀನಿ ನಮಗೆ, ಅಲ್ಲಿ ಮುಂದೆ ಬರುತ್ತೆ. ಸೊ ಅಲ್ಲಿ ಈ ಒಂದು 5-6 ವರ್ಷ ಹಿಂದೆ ನಾವು ಅಲ್ಲಿದ್ದಿದ್ದು. ಸೊ ದೊಡ್ಡ ಮನೆ. ಇಲ್ಲೇ ಇರೋದು. ಇದು ಮಾಲ್ಗುಡಿ ಡೇಸ್ ಟೈಮಲ್ಲಿ ಎಲ್ಲ ಶೂಟಿಂಗ್ ಆಗಿರೋದು ಇದೇ ಮನೆ. ಆಗುಂಬೆ ಸ್ವಚ್ಛತೆ ಸಹಕರಿಸಿ ಜಾಗೃತಿ ಮೂಡಿಸಿ. ಇದು ಈ ಮನೆ. ಸೊ ಸ್ಟ್ರೇಟ್ ಹೋದರೆ ನಿಮಗೆ ಶೃಂಗೇರಿ, ಲೆಫ್ಟ್ ಹೋದರೆ ತೀರ್ಥಹಳ್ಳಿ. ನಾವು ತೀರ್ಥಹಳ್ಳಿ ಕಡೆ ಹೋಗ್ತಾ ಇರೋದು. ಹಿಂದೆ ಬರೋದು ಬಸ್ ಸ್ಟ್ಯಾಂಡು. ಅಲ್ಲೇ ಒಂದು ಹೋಟೆಲ್ ಇದೆ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್, ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಎಲ್ಲ ಅಲ್ಲೇ ಸ್ಟಾಪ್ ಆಗುತ್ತೆ. ತೀರ್ಥಹಳ್ಳಿಗೆ ಬಂದ್ವಿ. ಮನೆಯಿಂದ ಹೊರಟು 66 ಕಿಲೋಮೀಟ್ರ್ ಆಗಿದೆ. ಟೈಮು 5:15. ಇಲ್ಲಿಂದ ಅಂಬು ತೀರ್ಥ ಇನ್ನೂ 15 ದಿನ ಇರಬೇಕು. ಆಗುಂಬೆಯಿಂದ ಅಷ್ಟು ಕಷ್ಟ ಇರಲಿಲ್ಲ, ಬಿಸಿಲು. ಬಟ್ ಏನಂದರೆ ನನಗೆ ಹಿಂದೆ ಬೆನ್ನಿಗೆ ಬೇತಾಳಂತರ ಲ್ಯಾಪ್ಟಾಪು ಭಾರ, ಭುಜ ಎಲ್ಲ ತುಂಬ ಎಡ್ಕೊಂಬರ್ತಾಯಿದೆ. ಅದು ಬಿಟ್ಟರೆ ಆರಾಮಾಗಿ ಬರ್ಬೋದಾಗಿತ್ತು. ಇಲ್ಲಿಂದ ಹೋಗ್ತೀವಿ ಆದಷ್ಟು ಬೇಗ. ಹೋಗಿ ಅಂಬು ತೀರ್ಥ ನೋಡಿಕೊಂಡು ಅಲ್ಲೇ ಯಾವುದಾದ್ರೂ ಹೋಮ್ ಸ್ಟೇನೋ ಅಥವಾ ಇನ್ನೇನಾದರೂ ಇದ್ದರೆ ನೋಡಿಕೊಂಡು ಹಾಲ್ಟ್ ಮಾಡ್ತೀವಿ. ಸೊ ಫೈನಲಿ ಪ್ಲ್ಯಾನ್ ಸಿ ಮಾಡಿದ್ವಿ. ಈಗ ನಮಗೆ ಅರಗಲ್ಲಿಂದ 7 ಕಿಲೋಮೀಟ್ರು. ಸೊ ಹಾಗಾಗಿ ಆಟೋದಲ್ಲಿ ಹೊಟ್ಟಿದ್ದೀವಿ. ಆಟೋದಲ್ಲಿ ಹೋಗಿ ಮತ್ತೆ ಇಲ್ಲಿ ಅರಗಕ್ಕೆ ಬರ್ತೀವಿ ವಾಪಸ್ಸು. ಬಂದು ಬೇಕಾದ್ರೆ ಇಲ್ಲೇ ಲಾಗ್ ಮಾಡ್ತೀವಿ, ಇಲ್ಲಾಂದರೆ ತೀರ್ಥಹಳ್ಳಿಗೆ ತಿಳ್ಕೊಂಡು ಹೋಗಿ. ಇದೆಯಾ ಒಳ್ಳೆ ಉಂಟಾ?
ಸೊ ತೀರ್ಥಹಳ್ಳಿಯಿಂದ ಶಿವಮೊಗ್ಗಕ್ಕೆ ಬರೀ ರೋಲಿಂಗೇ ಸಿಗೋದು ನಮಗೆ ರೋಡು. ಸುತ್ತಾಕೊಂಡು ವಾಪಸ್ ಡೌನು ಇರುತ್ತೆ. ಸೊ ಬೆಳಿಗ್ಗೆ 7:15 ಆಗಿದೆ ಇವಾಗ. 7 ಗಂಟೆಗೆ ಸುಮಾರಿಗೆ ಬಿಟ್ಬಿಟ್ಟು ನಾವು ತೀರ್ಥಹಳ್ಳಿಯಿಂದ. ವೆದರ್ ತುಂಬ ಚೆನ್ನಾಗಿದೆ, ಫಾಗ್ ಎಲ್ಲ ಕಡೆ. ಶಿವಮೊಗ್ಗ ತೀರ್ಥಹಳ್ಳಿ ಅಥವಾ ಶಿವಮೊಗ್ಗ ಉಡುಪಿ ರೋಡ್ ಅಂತೂ ಈ ರೋಡ್ ಎಸ್ಪೆಷಲಿ ಸ್ವಲ್ಪ ಬ್ಯುಸಿಯಾಗಿರುತ್ತೆ. ಇವಾಗ ಸ್ವಲ್ಪ ರೋಡು ಸರಿಯಾಗಿ ಮಾಡಿದ್ದಾರೆ. ಓಕೆ, ಮಣಿಪಾಲ್ ಬಸ್. ಇದೆ ಟೆಂಪಲ್ ಕಾಣುತ್ತಾ ಇದೆ ಅಲ್ಲಿ ನೋಡೋದು. ಕೇಸರಿ ಬಾವುಟ ಇದ್ದಾವೆ. ಹಾಂ 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 ಹಾಂ. ಒಂದು 20 ಕಿಲೋಮೀಟ್ರ್ ಮೇಲೆ ಬಂದಿದ್ದೀವಿ ಇವಾಗ ತೀರ್ಥಹಳ್ಳಿಯಿಂದ. ಸೊ ಇನ್ನೂ 40 ಕಿಲೋಮೀಟರ್ಸ್ ಇದೆ. ಸೊ 1 ಅವರ್ಗೆ 10 ಕಿಲೋಮೀಟ್ರ್ ಎವರೇಜ್ ಹೊಡಿತಾ ಇದ್ದೀವಿ. ಇನ್ನೂ ಆಗ್ತಾ ಇದ್ದಾರಲ್ಲ. ಸೊ ಏನೋ ಜಾತ್ರಾ ಮಹೋತ್ಸವ ಕಾಣುತ್ತೆ ಅಥವಾ ಏನಿದೆ ಗೊತ್ತಿಲ್ಲ. ಸಾರ್ವಜನಿಕ ಶ್ರೀ ವಿದ್ಯಾ ಗಣಪತಿ. ಸೊ ಇಲ್ಲಿ ಏನೋ ಪ್ರೋಗ್ರಾಮ್ ಇದೆ. ಏನಿದೆ ಸರ್ ಇಲ್ಲಿ? ಏನಿದೆ ಇಲ್ಲಿ ಎಲ್ಲ ಹಾಕಿದಾರಲ್ಲ? ಗಣಪತಿ ಮನೆ ಫಂಕ್ಷನ್ ಆಗಿತ್ತು. ಈಗೆಲ್ಲ ತೆಗಿತಾ ಇದ್ದೀರಾ? ಓಕೆ. ಶಿವಮೊಗ್ಗ ಇನ್ನೂ 30 ಕಿಲೋಮೀಟ್ರು. ಹಾಫ್ ಜರ್ನಿ ಬಂದೀವಿ. ಸೊ ಇಲ್ಲಿಂದ ಬ್ಯಾಕ್ ವಾಟರ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಶರಾವತಿ ಅಲ್ಲ, ಭದ್ರಾ. ಅಯ್ಯೋ, ರೋಡ್ ಮೇಲೆ ನಿಂತಿದ್ದಾವೆಲ್ಲ ಹಸುಗಳು. ಇವನು ಬೇರೆ ಹಿಂಗೆ ಹೊಡಿತಾ ಇದ್ದಾನೆ. ಎಲ್ಲ ಕೆರೆ ಕಾಣಿಸುತ್ತದೆ. ಹಿಂಗೆ ನಿಂತಿದ್ದಾವೆ ಎಲ್ಲ ಹಸುಗಳು. ಮಂದಗದ್ದೆ ಫಾರೆಸ್ಟ್ ಆಫೀಸ್. ಸೊ ಇದೆಲ್ಲ ಬ್ಯಾಕ್ ವಾಟರ್ ಭದ್ರಾ. ಎಲ್ಲ ಸಾಗುವಾನಿ ಗಿಡಗಳು ಅದಾವೆಲ್ಲ ಮರಗಳು. ಬ್ಯೂಟಿಫುಲ್. ಸೊ ಇನ್ನೂ 20 ಕಿಲೋಮೀಟ್ರ್ ಹೊಡ್ಕೊಂಡು ಹೋಗ್ಬೇಕು. ಸೊ ಇನ್ನೂ 1-2 ಅವರ್ಸ್ ಬೇಕಾಗುತ್ತೆ. ದೊಡ್ಡ ದೊಡ್ಡ ಗಿಡಗಳು. ಬಿಸಿಲಿಲ್ಲ ಇವತ್ತು, ಕೂಲಾಗಿದೆ.
ಸೊ ನಮ್ಮದು ಹಾಫ್ ಸೆಂಚುರಿ ಆಯಿತು, ಅಂದರೆ 50 ಕಿಲೋಮೀಟರ್ಸ್ ಬಂದೆ ಇವತ್ತು ನಾವು. ಇನ್ನೂ 10 ಕಿಲೋಮೀಟರ್ಸ್ ಇದೆ ನಮಗೆ. ಇನ್ನೂ 1 ಅವರ್ ಆಗುತ್ತೆ ನಮಗೆ. ಸಕ್ಕರೆ ಬೈಲು ಬಿಟ್ಟು ಆಲ್ಮೋಸ್ಟ್ ನಾನ್ ಸ್ಟಾಪ್ ಆಗಿ ಒಂದು 15 ಕಿಲೋಮೀಟರ್ ಕೊಡ್ಕೊಂಡಿದ್ದೀವಿ. ಇಲ್ಲಿ ಎಲ್ಲರೂ ಕಾಣಿಸ್ತಾ ಇದೆ. ಗಣೇಶ್ ಫೆಸ್ಟಿವಲ್ಗೆ. ಅರೆ ವಾ, ಸಮಯ 11:30 ಬಂದಿದ್ದೀವಿ. ಸೈಕಲ್ ರೆಡಿ ಆಯಿತು. ಮನೆಗೆ ಹೋಗ್ಲಿಕ್ಕೆ ಇನ್ನೊಂದು 1 ಅವರ್ ಬೇಕು.